ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಾವು ಸೆಕೆಂಡ್ ಇಯರ್ PUCಯಲ್ಲಿ ವರ್ಷ ಪೂರ್ತಿ ಕಷ್ಟಪಟ್ಟು ಓದೋದು ಯಾಕಪ್ಪ ಅಂದರೆ, ಮೊದಲನೇದಾಗಿ ಅಫ್ಕೋರ್ಸ್ ಒಳ್ಳೆ ಮಾರ್ಕ್ಸ್ ಬರಬೇಕು ಬೋರ್ಡ್ ಎಕ್ಸಾಮ್ಸಲ್ಲಿ ಅಂತ ಹೇಳಿ, ಇನ್ನು ಎರಡನೇದಾಗಿ KCETಯಲ್ಲಿ ಒಳ್ಳೆ ರ್ಯಾಂಕ್ ಕೂಡ ಬರಬೇಕು ಅಂತಲೇ ಎಲ್ರಿಗೂ ಆಸೆ. ಕರೆಕ್ಟಾ? ಸರಿ, ಇದರಿಂದ ಪ್ರಯೋಜನ ಏನಪ್ಪ ಅಂತ ಅಂದರೆ, ಈ KCETಯಲ್ಲಿ ಒಳ್ಳೆ ರ್ಯಾಂಕ್ ಬರೋದೇ ಆಗಿರಬಹುದು, ಬೋರ್ಡ್ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡೋದೇ ಆಗಿರಬಹುದು, ಎರಡೂ ಕೂಡ ಮುಂದಿನ ಹಂತಕ್ಕೆ ಇರುವಂತಹ ಮೈಲಿಗಲ್ಲು ಅಲ್ವಾ? ಅಂದರೆ ನಿಮಗೆ ಬೇಕಾಗಿರುವಂತಹ ಡ್ರೀಮ್ ಕಾಲೇಜ್, ನೀವು ಇಷ್ಟಪಟ್ಟಿರುವಂತಹ ಕಾಲೇಜ್ ಅಥವಾ ಒಳ್ಳೆ ಕಾಲೇಜ್ಗಳಿಗೆ ನೀವು ಎಂಟರ್ ಆಗಬೇಕು ಅಂದರೆ ಒಳ್ಳೆ ಮಾರ್ಕ್ಸ್ ಬೇಕೇ ಬೇಕು. ಅದಕ್ಕೋಸ್ಕರನೇ ಅಲ್ವಾ ಕಷ್ಟಪಡೋದು. ಅಂದರೆ ನಾವು ವರ್ಷ ಪೂರ್ತಿ ಕಷ್ಟಪಡೋದು ಬರೀ ಮಾರ್ಕ್ಸಿಗಷ್ಟೇ ಅಲ್ಲ, ಮುಂದಿನ ಹಂತಕ್ಕೆ ಆಗೋ ತಯಾರಿ ಅನ್ನೋದು ಇದರ ಅರ್ಥ. ಹಾಗಿದ್ರೆ ಮುಂದಿನ ಹಂತ ಯಾವುದಪ್ಪ ಅಂದರೆ ಕಾಲೇಜನ್ನು ಸೆಲೆಕ್ಟ್ ಮಾಡೋದು, ಹೌದಾ? ಸೊ ಈಗ ಇಷ್ಟು ವರ್ಷ ಪೂರ್ತಿ ಕಷ್ಟಪಟ್ಟು ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಈ ಕೌನ್ಸಿಲಿಂಗ್ ಪ್ರಾಸೆಸ್ಸಲ್ಲಿ ಆಪ್ಷನ್ ಎಂಟ್ರಿಯನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಹಾಗಿದ್ರೆ ಆಪ್ಷನ್ ಎಂಟ್ರಿಗೆ ಮಹತ್ವ ಇದೆನಾ ಅಂದರೆ ಖಂಡಿತ ಇದೆ. ಓಕೆ, ಸೊ ಈ ಆಪ್ಷನ್ ಎಂಟ್ರಿ ಏನಿದೆ ಅಲ್ಲ, ಈ ಒಂದು ಹಂತನ ನೀವು ಸರಿಯಾಗಿ ಬಳಕೆ ಮಾಡಿದರೆ ನೀವು ಇಷ್ಟಪಟ್ಟಂಥ ಕಾಲೇಜ್, ನಿಮ್ಮ ಡ್ರೀಮ್ ಕಾಲೇಜ್ ಅಥವಾ ಒಳ್ಳೆ ಡೀಸೆಂಟ್ ಕಾಲೇಜನ್ನು ನೀವು ಆರಾಮಾಗಿ ಪಡಿಬಹುದು. ಈಗ ರ್ಯಾಂಕಿಂಗ್, ಕಟ್ ಆಫ್ ಒಂದು ಕಡೆಗೆ ನಾನು ಇಟ್ಕೊಳ್ತೀನಿ. ಓಕೆ, ಅದನ್ನು ಬಿಟ್ಟು ನಿಮ್ಮ ಕೈಯಲ್ಲಿ ಇರುವಂಥದ್ದನ್ನು ನೋಡಿ. ರ್ಯಾಂಕಿಂಗ್ ನೀವು ಎಕ್ಸಾಮ್ ಬರೆದಿರ್ತೀರಾ, ರ್ಯಾಂಕ್ ಇನ್ನೊಂದು ಮತ್ತೊಂದು ಅಲಾಟ್ ಆಗೋದು ಸಾಕಷ್ಟು ಒಂದು ಪ್ಯಾರಾಮೀಟರ್ಸ್ನ ಮೇಲೆ ರ್ಯಾಂಕಿಂಗ್ನ ಅವರು ಫೈನಲಿ ಬಿಡ್ತಾರೆ ಮಕ್ಕಳೇ. ಓಕೆ, ರ್ಯಾಂಕಿಂಗ್ ನಿಮ್ಮ ಕೈಯಲ್ಲಿಲ್ಲ, ಕಟ್ ಆಫ್ ನಿಮ್ಮ ಕೈಯಲ್ಲಿಲ್ಲ. ಆದರೆ ಈ ಮಾಕ್ ಅಲಾಟ್ಮೆಂಟಲ್ಲಿ, ಆಪ್ಷನ್ ಎಂಟ್ರಿಯಲ್ಲಿ, ಫಸ್ಟ್ ಆಫ್ ಆಲ್ ನಾಟ್ ಮಾಕ್ ಅಲಾಟ್ಮೆಂಟ್, ಆಪ್ಷನ್ ಎಂಟ್ರಿ ಕಂಪ್ಲೀಟಾಗಿ ನಿಮ್ಮ ಕೈಯಲ್ಲಿ ಇದೆ, ಹೌದಾ? ಅಂದರೆ ಅಲ್ಲಿ ಸೆಲೆಕ್ಟ್ ಮಾಡುವಂಥ ಕಾಲೇಜನ್ನು ನೀವು ಬುದ್ಧಿವಂತಿಕೆಯಿಂದ ಲಿಸ್ಟ್ ಮಾಡೋದು ನಿಮ್ಮ ಕೈಯಲ್ಲಿದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಹೊರಟಿರೋದು, ಹೌದಾ? ಮ್ಯಾಮ್ ಏನು ಮ್ಯಾಮ್ ಹೀಗೆ ಹೇಳ್ತಿದ್ದೀರಾ, ರ್ಯಾಂಕಿಂಗು ಕಟ್ ಆಫ್ ಮೇಲೆ ತಾನೇ ಕಾಲೇಜನ್ನು ನಮಗೆ ಅಲಾಟ್ ಮಾಡೋದು. ಐ ಟೋಟಲಿ ಅಗ್ರಿ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಒಳ್ಳೊಳ್ಳೆ ಅಪಾರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ, ಯಾವಾಗ ಆಪ್ಷನ್ ಎಂಟ್ರಿಯನ್ನು ನೆಗ್ಲೆಕ್ಟ್ ಮಾಡಿದಾಗ. ಸೊ ಹಾಗಿದ್ರೆ ಏನು ಮಾಡಬೇಕು? ಈ ಮಾಕ್ ಅಲಾಟ್ಮೆಂಟ್ ಪ್ರಾಸೆಸ್ ಏನಿದೆ ಅಲ್ಲ, ಅದ್ರ ಮಹತ್ವ ಏನು, ಅದರಿಂದ ನಮಗೆ ಪ್ರಯೋಜನ ಏನು ತಿಳ್ಕೊಳ್ಳೋಣ ಇವತ್ತು. ಓಕೆ, ಸೊ ಮಕ್ಕಳೇ, ಫಸ್ಟ್ ಆಫ್ ಆಲ್ ನಿಮಗೆ KCET ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ಪ್ರಾಸೆಸ್ಸೇ ಆಪ್ಷನ್ ಎಂಟ್ರಿ. ಅಂದರೆ ಕಾಲೇಜನ್ನು, ನಿಮಗೆ ಇಷ್ಟ ಆಗಿರುವಂಥ ಕಾಲೇಜನ್ನು ನೀವೇನು ಮಾಡಬೇಕು, ಲಿಸ್ಟ್ ಮಾಡ್ತಾ ಹೋಗಬೇಕು KEA ಪೋರ್ಟಲಲ್ಲಿ. ಕರೆಕ್ಟ್ ಅಲ್ವಾ? ಎಂಟರ್ ಯುವರ್ ಪ್ರಿಫರ್ಡ್ ಕಾಲೇಜಸ್ ಆ್ಯಂಡ್ ಬ್ರಾಂಚಸ್ ಇನ್ ದ KEA ಪೋರ್ಟಲ್, ಅರೇಂಜ್ ದೆಮ್ ಇನ್ ಪ್ರಿಯಾರಿಟಿ ಆರ್ಡರ್, ಯು ಕ್ಯಾನ್ ಆ್ಯಡ್ ಆ್ಯಸ್ ಮೆನಿ ಆಪ್ಷನ್ಸ್ ಆ್ಯಸ್ ಯು ವಾಂಟ್. ಕರೆಕ್ಟ್ ಅಲ್ವಾ? ನಿಮಗೆ ಯಾವುದು ಪ್ರಿಯಾರಿಟಿನೋ, ನಿಮಗೆ ಯಾವುದು ಇಷ್ಟ ಇದೆನೋ ಆ ಕಾಲೇಜನ್ನೇ ಟಾಪಲ್ಲಿ ಹಾಕ್ತಾ ಹೋಗಬೇಕು. ಅಂದರೆ ಪ್ರಿಯಾರಿಟಿ ವೈಸ್ ನಾನು ಹೇಳ್ತಾ ಇರೋದು. ಮೊದಲನೇದಾಗಿ ಇಫ್ ಐ ವಾಂಟ್ MS ರಾಮಯ್ಯ, ಮೊದಲನೇದಾಗಿ ಬೇಕಪ್ಪ MS ರಾಮಯ್ಯ ಹಾಕ್ತೀನಿ, ಹೌದಾ? ಅಲಾಂಗ್ ವಿತ್ ಬ್ರಾಂಚ್. ಓಕೆ, ಈಸಿ. ಸೊ ಇಲ್ಲಪ್ಪ MS ರಾಮಯ್ಯ ಅಲ್ಲ, ಫಸ್ಟ್ ನನಗೆ BVBನೇ ಬೇಕು ಅಂತ ಇದ್ದರೆ BVBನೇ ಫಸ್ಟ್ ಪ್ರಿಯಾರಿಟಿಯಲ್ಲಿ ಇರಲಿ. ಸೊ BVBಯಲ್ಲಿ ಈಸಿ. ಅರ್ಥ ಆಗ್ತಿದೆ ಅಲ್ಲ? ಸೊ ನೀವೇನು ಮಾಡಬೇಕು, ಯಾವ ಯಾವ ಕಾಲೇಜ್ಗಳು, ಕೆಲವೊಂದಿಷ್ಟು ಕಾಲೇಜಸ್ಗಳನ್ನು ಪ್ರಿಯೋರ್ ಆಗಿ, ಅಂದರೆ ಈಗಲೇ ನಿಮಗೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನೀವು ಕಾಲೇಜ್ಗಳನ್ನು ರಿಸರ್ಚ್ ಮಾಡಿ, ಅಲ್ಲಿ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅಕಾಡೆಮಿಕ್ಸ್ ಆಗಿರಬಹುದು, ಪ್ಲೇಸ್ಮೆಂಟ್ನ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಇನ್ನು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳಿ. ಬಟ್ ನಾನು ಹೇಳ್ತಿರೋದೇನಪ್ಪ ಅಂದರೆ, ಕಾಮನ್ ಆಗಿ, ಇನ್ ಜನರಲ್ ಆಗಿ ನೀವು ಆ ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಆಗಿರಬಹುದು, ಅಲ್ಲಿ ಫೀಸ್ ಎಷ್ಟು ಯೂಶಲಿ ತಗೊಳ್ತಾರೆ, ಕಾಲೇಜ್ನ ವಾತಾವರಣ ಹೇಗಿದೆ, ಅಲ್ಲಿ ಪ್ಲೇಸ್ಮೆಂಟು, ಇನ್ನೊಂದು ಮತ್ತೊಂದು ಎಲ್ಲವನ್ನ ಸರ್ಚ್ ಮಾಡಿ. ಈ ಟೈಮನ್ನು ವೇಸ್ಟ್ ಮಾಡಬೇಡಿ. ಅದಾದ ಮೇಲೆ ಆ ಕಾಲೇಜ್ಗಳನ್ನು ಲಿಸ್ಟ್ ಮಾಡಿಟ್ಕೊಂಡು ಆಪ್ಷನ್ ಎಂಟ್ರಿ ಅಂತ ಬಿಟ್ಟಾಗ ನೀವು ಪ್ರಿಯಾರಿಟಿ ವೈಸ್ ಕಾಲೇಜ್ಗಳನ್ನು ಹಾಕ್ತಾ ಹೋಗಿ. ಓಕೆ, ಸೊ ದಿಸ್ ಇಸ್ ದ ವೆರಿ ಫಸ್ಟ್ ಏನಂತ ಹೇಳ್ತೀವಿ, ಸ್ಟೆಪ್. ಓಕೆ, ಫೈನ್. ಇನ್ನು ನೆಕ್ಸ್ಟು ಎರಡನೇ ಹಂತ ಆಪ್ಷನ್ ಲಾಕಿಂಗ್. ಅಂದರೆ ಒಮ್ಮೆ ನೀವು ಪ್ರಿಯಾರಿಟಿ ವೈಸ್ ಕಾಲೇಜ್ಗಳನ್ನು ನೋಡಿ ಮಕ್ಕಳೇ, ನೀವು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ 3 ಹಂತದಲ್ಲಿ ಸೆಲೆಕ್ಟ್ ಮಾಡಬೇಕು. ಒಂದು ಟಾಪ್ ಪ್ರಿಯಾರಿಟಿ ಇರುವಂಥ ಕಾಲೇಜುಗಳ ಲಿಸ್ಟ್ ಒಂದು ಕಡೆಗೆ, ಎರಡನೇದು ಅವ್ಯಾವುದೂ ಇಲ್ಲಪ್ಪ ಅಂತ ಅಂದರೆ ನೆಕ್ಸ್ಟ್ ಸೇಫರ್ ಆಪ್ಷನ್ ಆಗಿ ಒಂದು ಮೀಡಿಯಂ ಲೆವೆಲ್ ಕಾಲೇಜಸ್ಗಳನ್ನು, ಅಂದರೆ ಫಸ್ಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಕಾಲೇಜ್ ಯಾವುದು ಸಿಗಲಿಲ್ಲ ಅಂದರೆ ಇನ್ ಕೇಸ್
ಈ 2ನೇ ಲಿಸ್ಟಲ್ಲಿ ಇರ್ತಕ್ಕಂಥ ಕಾಲೇಜಸ್ಗಳು ಓಕೆ, ಅಲ್ಲಿ ನಾನು ಓದಬಲ್ಲೆ, ಇದೆಲ್ಲ ಚೆನ್ನಾಗೇ ಇದೆ, ಡೀಸೆಂಟ್ ಕಾಲೇಜಸ್ ಅಂತ ಅನಿಸಿದರೆ ಅವುಗಳನ್ನು ನೆಕ್ಸ್ಟು ಲಿಸ್ಟ್ ಮಾಡಿ. ಫೈನಲಿ ಬ್ಯಾಕಪ್ ಆಪ್ಷನ್ ಆಗಿ 3rd ಲಿಸ್ಟನ್ನು ಮಾಡ್ಕೊಂಡಿರಿ. 3 ಹಂತದಲ್ಲಿ ಕಾಲೇಜುಗಳನ್ನು ನೀವು ಡಿವೈಡ್ ಮಾಡಿ ಅದೇ ರೀತಿ ಲಿಸ್ಟ್ ಮಾಡ್ತಾ ಹೋಗಿ ಅಲಾಂಗ್ ವಿತ್ ಬ್ರಾಂಚಸ್. ಓಕೆ, ಇದಾದ್ಮೇಲೆ ಏನು ಮಾಡ್ತೀರಾ, ಲಾಕ್ ಯುವರ್ ಎಂಟರ್ಡ್ ಆಪ್ಷನ್ಸ್ ಬಿಫೋರ್ ದ ಡೆಡ್ ಲೈನ್. ಇಫ್ ನಾಟ್ ಲಾಕ್ಡ್, KA ಮೇ ಆಟೋ ಲಾಕ್ ಯುವರ್ ಲಾಸ್ಟ್ ಸೇವ್ಡ್ ಆಪ್ಷನ್. ನೀವು ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಕ್ಲೀನಾಗಿ ಒಮ್ಮೆ ಅದನ್ನು ಚೆಕ್ ಮಾಡಿ ಲಾಕ್ ಮಾಡಿಬಿಡ್ರಿ. ಒಂದು ವೇಳೆ ನೀವೇನಾದರೂ ಮಾಡದೆ ಬಿಟ್ಟರೆ ನೀವು ಲಾಸ್ಟ್ ಅಂದರೆ ಡೆಡ್ ಲೈನ್ ಮೀರಿದ ಮೇಲೆ ಲಾಸ್ಟ್ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಅದು ಹೇಗೆ ಮಾಡಿರ್ತೀರೋ ಗೊತ್ತಿಲ್ಲ, ಆಟೋಮೆಟಿಕ್ ಆಗಿ ಆಟೋ ಸೇವ್ ಮಾಡುತ್ತೆ. KA ಪೋರ್ಟಲ್ ಸಿಸ್ಟಮೇ ಮಾಡುತ್ತೆ, ಅದು ಸಾಫ್ಟ್ವೇರ್ ಅದು. ಓಕೆ, ಸೊ ಹಾಗಾಗಿ ನೀವೇ ಚೆಕ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡೋದು ಇನ್ನೂ ಉತ್ತಮ. ಎಲ್ಲ ಆದಮೇಲೆ ಅಯ್ಯೋ ಆಟೋ ಲಾಕ್ ಆಯ್ತಲ್ಲ ಈಗ ನಾನು ಏನು ಮಾಡಲಿ ಅನ್ನೋದಕ್ಕಿಂತ ಅದನ್ನು ನೆಗ್ಲೆಕ್ಟ್ ಮಾಡದೆ ಈಗ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೇ ಕರೆಕ್ಟಾಗಿ ಲಾಕ್ ಮಾಡಿಬಿಡಿ. ಕ್ಲಿಯರಾ? ಓಕೆ, ಫೈನ್. ಸೊ ನೆಕ್ಸ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಇಷ್ಟೆಲ್ಲ ಆಗುತ್ತಾ? ನೀವು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ಗಳನ್ನು ಲಿಸ್ಟ್ ಮಾಡಿದ್ರಿ, ಲಾಕ್ ಮಾಡಿದ್ರಿ. ಮುಂದಿನ ಹಂತ ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡುತ್ತೆ KA ಪೋರ್ಟಲಲ್ಲಿ. ಓಕೆ, KA ರಿಲೀಸಸ್ ಎ ಟ್ರಯಲ್ ಅಲಾಟ್ಮೆಂಟ್ ಶೋಯಿಂಗ್ ದ ಕಾಲೇಜ್ ಅಂಡ್ ಬ್ರಾಂಚ್ ಯು ಮೇ ಗೆಟ್ ಬೇಸ್ಡ್ ಆನ್ ಯುವರ್ ರ್ಯಾಂಕ್ ಅಂಡ್ ಚಾಯ್ಸಸ್. ಸೊ ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅಲ್ಲ ಮಕ್ಕಳೇ, ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಅರ್ಥ ಆಗ್ತಿದೆ ಅಲ್ಲ? ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಅನಲೈಸ್ ಯುವರ್ ರಿಸಲ್ಟ್. ಸೊ ಒಮ್ಮೆ ನಿಮಗೆ ನಿಮ್ಮ ರ್ಯಾಂಕಿಂಗಿಗೆ ತಕ್ಕ ಹಾಗೆ, ನಿಮ್ಮ ಚಾಯ್ಸಿಗೆ ತಕ್ಕ ಹಾಗೆ, ನಿಮ್ಮ ಒಂದು ಬ್ರ್ಯಾಂಚಿಗೆ ತಕ್ಕ ಹಾಗೆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು KA ಬಿಡುತ್ತೆ. ಓಕೆ, ಇವಾಗ ನೀವೇನು ಮಾಡ್ತೀರಾ ಅಂದರೆ ಯು ಶುಡ್ ಅನಲೈಸ್ ಯುವರ್ ರಿಸಲ್ಟ್, ಚೆಕ್ ವೆದರ್ ಯು ಗಾಟ್ ಎಕ್ಸ್ಪೆಕ್ಟೆಡ್ ಕಾಲೇಜಸ್, ಮಿಸ್ಡ್ ಬೆಟರ್ ಒನ್ಸ್ ಆರ್ ಮೇಡ್ ಆರ್ಡರಿಂಗ್ ಮಿಸ್ಟೇಕ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ನಾನು ಹೇಳಿದ್ನಲ್ಲ ಇವಾಗ ತಾನೇ, ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ, ನಿಮಗೆ ಅಲಾಟ್ ಮಾಡಬಹುದಾದಂತಹ ಕಾಲೇಜ್ ಯಾವುದಾಗಿರಬಹುದು. ನಾನೇನಾದರೂ ನನಗೆ ಬೇಕಾಗಿರುವಂತಹ ಕಾಲೇಜ್ ಅಂದರೆ ನನಗೆ ಬಂದಿರುವಂಥ ರ್ಯಾಂಕಿಂಗಿಗಿಂತ ಕಡಿಮೆ ಇರುವಂಥ, ಅಂದರೆ ನನ್ನ ರ್ಯಾಂಕಿಂಗ್, ಕಾಲೇಜ್ನ ಕಟ್ ಆಫ್ ಎಲ್ಲ ಚೆನ್ನಾಗಿದೆ, ಆದ್ರೂ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ಕಟ್ ಆಫ್ ಇರ್ತಕ್ಕಂಥ ಅಥವಾ ನನ್ನ ರ್ಯಾಂಕಿಂಗಿಂತ ಕಡಿಮೆ ರ್ಯಾಂಕಿಂಗ್ ಬಂದಿರುವಂಥ ಸ್ಟೂಡೆಂಟ್ಸ್ಗಳಿಗೂ ಕೂಡ ಬರುವಂಥ ಕಾಲೇಜಸ್ಗಳು, ಅಂದರೆ ನನಗೆ ಬೇಕಾಗಿರುವಂಥ ನನ್ನ ರ್ಯಾಂಕಿಂಗಿಗೆ ಬೇಕಾಗಿರುವಂಥ ಕಾಲೇಜಸ್ಗಳನ್ನು ಬಿಟ್ಟು ಅದ್ರ ಕೆಳಗಡೆ ಇರ್ತಕ್ಕಂಥದ್ದು ಲಿಸ್ಟಲ್ಲಿ ಬ್ಯಾಕಪ್ ಆಪ್ಷನಿಂದ ಏನಾದರೂ ಕಾಲೇಜಸ್ಗಳು ಬಂದುಬಿಡ್ತಾ, ಅಥವಾ ನಾನೇನಾದರೂ ಲಿಸ್ಟನ್ನು ಸರಿಯಾಗಿ ಮಾಡಿಲ್ವಾ, ಹೌದಾ, ಯಾವುದಾದ್ರೂ ಕಾಲೇಜಸ್ಗಳನ್ನು ಡಿಲೀಟ್ ಮಾಡಬಹುದಾ, ಅಥವಾ ಯಾವುದನ್ನಾದರೂ ಆ್ಯಡ್ ಮಾಡಬಹುದಾ, ಹಾಕಿರೋ ಕಾಲೇಜಸ್ಗಳ ಲಿಸ್ಟನ್ನು ರೀಅರೇಂಜ್ ಮಾಡ್ಬೋದಾ, ಎಲ್ಲವನ್ನ ನೀವು ಮಾಡಬಹುದು ಈ ಹಂತದಲ್ಲಿ. ಓಕೆ, ಎಲ್ಲವನ್ನ ಕ್ರಾಸ್ ಚೆಕ್ ಮಾಡಿ, ಯೋಚನೆ ಮಾಡಿ. ಓಕೆ, ಈ ಕಾಲೇಜಸ್ ನನಗೆ, ಈ ಕಾಲೇಜೇ ನನಗೆ ಸಿಗೋವಂಥ ಚಾನ್ಸ್ ಇದೆ, ಹಾಗಿದ್ರೆ ಏನಾದರೂ ಡಿಲೀಟ್ ಮಾಡ್ಬೋದಾ, ನಾನೇನಾದರೂ ಚೇಂಜಸ್ ಮಾಡ್ಬೋದಾ, ಎಲ್ಲವನ್ನ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗಲೇ ನೀವು ಮಾಡ್ಕೋಬೇಕು. ಏನೇ ಚೇಂಜ್ ಮಾಡೋ ಹಾಗಿದ್ರೂ ಇವಾಗಲೇ. ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್, ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಯುವರ್ ಬೋರ್ಡ್ ಎಕ್ಸಾಮ್ ಆ್ಯಂಡ್ KCET ಎಕ್ಸಾಮ್. ಓಕೆ, ಯಾಕಪ್ಪ ಅಂದರೆ ಇದೇ ಅಲ್ವಾ ನಿರ್ಧಾರ ಮಾಡೋದು ನಿಮ್ಮ ಕಾಲೇಜನ್ನು. ಸೊ ನೀವೇನು ಮಾಡ್ತೀರಾ, ಏನಾದರೂ ರೀಅರೇಂಜಿಂಗ್ ಅಥವಾ ಮಿಸ್ಟೇಕ್ಗಳನ್ನು, ಯಾವುದಾದ್ರೂ ಕಾಲೇಜಸ್ಗಳನ್ನು ಬೈ ಮಿಸ್ಟೇಕಾಗಿ ಆ್ಯಡ್ ಮಾಡಿದರೆ ಡಿಲೀಟ್ ಮಾಡೋದು, ಅಥವಾ ಆ್ಯಡ್ ಮಾಡೋದು, ರೀಅರೇಂಜ್ ಮಾಡೋದು, ಎಲ್ಲವನ್ನ ಈ ಒಂದು ಹಂತದಲ್ಲಿ ಮಾಡ್ಬೋದು. ಯಾವಾಗ? ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ತಕ್ಷಣ. ಓಕೆ, ದೆನ್ modify options. ನಾನು ಅವಾಗಲೇ ಹೇಳಿದ ಹಾಗೆ rearrange, add or delete options based on your mock result analysis. This is your golden opportunity to improve chances. ಓಕೆ, ಸೊ ಕೆಲವೊಮ್ಮೆ ಏನಾಗುತ್ತೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಕಾಲೇಜ್ ಸಿಕ್ಬಿಡುತ್ತೆ. ಓಕೆ, ಸೊ ಅವಾಗ ನೀವೇನು ಮಾಡಬೇಕು, ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಬೆಟರ್ ಕಾಲೇಜಸ್ ಲೈಕ್ ದಟ್ ಓನ್ಲಿ. ನಿಮಗೇನು ಸಿಕ್ಕಿದೆ ಅದೇ ರೀತಿ ಕಾಲೇಜಸ್ಗಳನ್ನು ಹಾಕಬಹುದು, ಇಲ್ಲಾಂದರೆ ಇರಲಿ ಬಿಡಪ್ಪ ಚೆನ್ನಾಗಿ ಬಂದಿದೆ ಇದೇ ಇದು ಬಿಡಲಿ ಅಂತಲೂ ಕೈ ಬಿಡಬಹುದು. ಕೆಲವೊಂದು ಸಲ ಏನಾಗುತ್ತೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಏನಂತ ಹೇಳ್ತೀವಿ, ಬೆಟರ್ ಆಪ್ಷನ್ ಅಲ್ಲ ಈ ಕಾಲೇಜ್ ನನಗೆ ಅಂತ ಅನಿಸಿದಾಗ ಖಂಡಿತ ಈ ಮಾಕ್ ಅಲಾಟ್ಮೆಂಟ್ ನಿಮಗಾಗಿನೇ. ದಿಸ್ ಇಸ್ ರಿಯಲಿ ಎ ಗೋಲ್ಡನ್ ಆಪರ್ಚುನಿಟಿ. ನೀವು ಅಲ್ಲಿ ಚೇಂಜಸ್ಗಳನ್ನು ಮಾಡಬಹುದು.
ಓಕೆ ಫೈನ್. ಇನ್ನು ಫೈನಲ್ ಆಪ್ಷನ್ ಎಂಟ್ರಿ ಫಾರ್ ರೌಂಡ್ 1. ಲಾಕ್ ಯುವರ್ ಫೈನಲ್ ಮಾಡಿಫೈಡ್ ಆಪ್ಷನ್ಸ್. ದೀಸ್ ವಿಲ್ ಬಿ ಯೂಸ್ಡ್ ಫಾರ್ ದ ಆ್ಯಕ್ಚುಯಲ್ ರೌಂಡ್ 1 ಸೀಟ್ ಅಲಾಟ್ಮೆಂಟ್. ಸೊ ಇವಾಗ ನೀವೇನು ಲಾಕ್ ಮಾಡ್ತಿರಲ್ಲ, ರಿಅರೇಂಜ್ಮೆಂಟು, ಇನ್ನೊಂದು ಮತ್ತೊಂದು ಆ್ಯಡಿಂಗು, ಡಿಲೀಟಿಂಗು, ಇನ್ನೊಂದು ಮತ್ತೊಂದು ಎಲ್ಲ ಮಾಡಿ ಮುಗಿಸ್ತೀರಾ. ಇದಾದಮೇಲೆ ಲಾಕ್ ಮಾಡ್ತೀರಾ. ಇವಾಗ ಏನು ನಿಮಗೆ ರೌಂಡ್ 1ನಲ್ಲಿ ರಿಸಲ್ಟ್ ಬರುತ್ತಲ್ಲ, ಅಂದರೆ ರೌಂಡ್ 1ಗೆ ರಿಸಲ್ಟ್ ಕೊಡೋದಕ್ಕೆ ಈ ಒಂದು ರಿಅರೇಂಜ್ಮೆಂಟ್ಸ್ ಮಾಡಿಫಿಕೇಷನ್ ಏನು ಮಾಡಿರ್ತೀರ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಏನು ಮಾಡಿಫಿಕೇಷನ್ ಮಾಡಿರ್ತೀರ, ಅದೇ ನಿಮಗೆ ರೌಂಡ್ 1ನಲ್ಲಿ ಸಿಗುವಂಥ ಕಾಲೇಜಿಗೆ ಏನಂತ ಹೇಳ್ತೀವಿ, ನಾಂದಿ ಆಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಆ ಪಾರ್ಟ್. ಓಕೆ, ರೌಂಡ್ 1 ರಿಸಲ್ಟ್ ಇದ್ರ ಮೇಲೆ ನಿಂತಿರುತ್ತೆ. ಆಲ್ ರೈಟ್ ಮಕ್ಕಳೇ. ಸೊ ಹಾಗಾಗಿ ಮಾಕ್ ಅಲಾಟ್ಮೆಂಟ್ ಪ್ರಾಸೆಸ್ಸನ್ನು ಮಾಡಬೇಕಾದ್ರೆ ಎಲ್ಲ ಎಚ್ಚರಿಕೆಯನ್ನು ನೀವು ವಹಿಸಬೇಕು. ಫಸ್ಟು ಕಾಲೇಜನ್ನು ಕರೆಕ್ಟಾಗಿ ಅರೇಂಜ್ ಮಾಡೋದು, ದೆನ್ ಅದನ್ನು ಲಾಕ್ ಮಾಡೋದು. ನೀವೇ ಲಾಕ್ ಮಾಡಿದರೆ ಬಹಳ ಉತ್ತಮ. ಯಾಕಪ್ಪ ಅಂದರೆ ನಿಮಗೆ ರಿಗ್ರೆಟ್ ಆಗಲ್ಲ, ಅಯ್ಯೋ ನಾನು ಲಾಕ್ ಮಾಡಬೇಕಾಗಿತ್ತು, ಎಡವಟ್ಟಾಗೋಯ್ತು, ನಾನು ಸೇವ್ ಮಾಡಿರಲಿಲ್ಲ, ಆಪ್ಷನ್ಗಳನ್ನು ನಾನು ಕರೆಕ್ಟಾಗಿ ಅರೇಂಜ್ ಮಾಡಿದ್ದೆ, ಸೇವ್ ಮಾಡಲಿಲ್ಲ, ಆಟೋ ಲಾಕ್ ಆಗಿ ಹೋಗಿದೆ, ಇವೆಲ್ಲ ಬೇಡ ಅಲ್ವಾ. ಸೊ ಹಾಗಾಗಿ ಯು ನೀಡ್ ಟು ಟೇಕ್ ಕೇರ್ ಆಫ್ ಇಟ್. ಅದಾದಮೇಲೆ ಮಾಕ್ ರಿಸಲ್ಟ್ ಬಂದಾದ ಮೇಲೆ ಚೇಂಜಸ್ ಮಾಡಿಫಿಕೇಷನ್ ಮಾಡೋ ಹಾಗಿದ್ರೆ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ನಿಮಗೆ ಬೇಕಾಗಿರುವಂಥ ಕಾಲೇಜನ್ನು ನೀವು ಪಡ್ಕೋಬಹುದು. ಆಲ್ ರೈಟ್, ಎಸ್. ಸೊ ಮಕ್ಕಳೇ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು KCET ಕೌನ್ಸಿಲಿಂಗ್ನ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ನಾನು ನಿಮ್ಮ ಮುಂದೆ ತೊಗೊಂಬಂದು ಇಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.